ಇದನ್ನೆಲ್ಲ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ವೀಕ್ಷಕರಿಗೆ ನಮ್ಮ ರಾಶಿ ಭವಿಷ್ಯ ಹೆಂಗಿದೆ ನೋಡ್ಕೊಂಡು ಬಿಡೋಣ ಅಂತ. 12 ರಾಶಿಗಳಲ್ಲೂ ಕೂಡ ನಾವು ಲಾಭ ಅಥವಾ ನಷ್ಟ, ಈ ಬಾರಿ ರಾಜಯೋಗ ಇದೆ, ಈ ಥರದ್ದೆಲ್ಲ ನೋಡ್ತಾ ಇರ್ತೀವಿ. ಒಂದೊಂದೇ ರಾಶಿ ಬಗ್ಗೆ ನೋಡೋದಾದರೆ ಯಾವ್ಯಾವ ಥರ ಇದೆ ಅಂತ ಗುರೂಜಿ? ಮೊದಲಿಗೆ ಮೇಷರಾಶಿ, ಈ ವರ್ಷ ಹೇಗಿದೆ? ಪ್ರಸ್ತುತ 7.5 ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ. ಈ ವರ್ಷ ಗುರುಬಲ ಬೇರೆ ಇಲ್ಲ. ಸೊ ಈ ಥರ ಇದ್ದಾಗ ಏನು 2026 ಏನಾದರೂ ಬದಲಾವಣೆ ಇದೆಯಾ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಇರುತ್ತೆ. ನೋಡಿ, ಮೇಷರಾಶಿಯವರಿಗಂತೂ ವ್ಯಯಸ್ಥಾನದಲ್ಲಿ ಶನಿ ಇದ್ದರೆ, ಸಾಮಾನ್ಯವಾಗಿ ವ್ಯಯಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಧನಕಾರಕರು ಒಂದಷ್ಟು ಖರ್ಚುಗಳು ಜಾಸ್ತಿ ಆಗ್ಬೋದು. ಈ ವರ್ಷ ಪೂರ್ತಿ ಒಂದಷ್ಟು ಸಂಪಾದನೆ ಎಷ್ಟೇ ಇರುತ್ತೋ ಖರ್ಚುಗಳು ಅಷ್ಟೇ ಇರುವಂಥ ಪ್ರಮಾಣದಲ್ಲಿ ನಾವು ನೋಡಬಹುದಾಗಿದೆ. ಒಂದಷ್ಟು ವ್ಯಯಸ್ಥಾನದಲ್ಲಿ ಇರುವಂತಹ ಅಧಿಪತಿ, ಯಾಕಂತ ಹೇಳಿದ್ರೆ ಮೇಷರಾಶಿಗೆ 12ನೇ ಮನೆ ಬಂದು ಮೀನ ರಾಶಿಯಾಗಿರುತ್ತೆ. ಮೀನ ರಾಶಿ ಅಧಿಪತಿ ಬಂದ್ಬಿಟ್ಟು ಶತ್ರುಸ್ಥಾನದಲ್ಲಿ ನಾವು ನೋಡಬಹುದಾಗಿದೆ. ಹಾಗಾಗಿ ಒಂದಷ್ಟು ಇನ್ಕಮ್ ಬಂದರೂ ಸಹ ಒಂದಷ್ಟು ಖರ್ಚುಗಳಿರುತ್ತೆ, ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದಿರುತ್ತೆ, ಒಂದಷ್ಟು ಶತ್ರುಗಳು ಜಾಸ್ತಿ ಆಗಬಹುದು. ಜಾತಕದಲ್ಲಿ ಏನಾದರೂ ಶನಿ ವೀಕ್ ಆಗಿದ್ದರೆ ನಿಮ್ಮ ಜಾತಕದಲ್ಲಿ ಒಂದಷ್ಟು ಕೋರ್ಟು ಕಚೇರಿ ಸಮಸ್ಯೆಗಳು ಬರಬಹುದು. ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ, ಯಾವಾಗ ಶನಿ ರವಿ ಕಾಂಬಿನೇಷನ್ಸಲ್ಲಿ ಇರುವಂಥವ್ರಿಗೆಲ್ಲ ವರ್ಷಫಲದಲ್ಲಿ ವ್ಯಯಸ್ಥಾನದಲ್ಲಿ ಶನಿ ಇರೋದಾಗಲಿ, ನೀಚ ಸ್ಥಾನದಲ್ಲಿ ಶನಿ ಇರುವಂಥದ್ದಾಗಲಿ 7.5 ಬಂದಾಗ ಒಂದಷ್ಟು ಕೋರ್ಟು ಕಚೇರಿ ಸಮಸ್ಯೆಗಳು ಕಾಡುವಂಥದ್ದಿರುತ್ತೆ. ಸೊ ಅದೊಂದಷ್ಟು ಹೊಡೆತಗಳು ಬೀಳುವಂಥ ಸಾಧ್ಯತೆಗಳು ಮೇಷರಾಶಿವರೆಗಿರುತ್ತೆ. ಮತ್ತು ಅದರ ಜೊತೆಗೆ ಜನವರಿ 14ರಿಂದ ಫೆಬ್ರವರಿ ಒಂದಷ್ಟು ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು. ಯಾಕಂತ ಹೇಳಿದ್ರೆ ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ಒಂದು ದೊಡ್ಡ ಪ್ರಮಾಣದಾದಂಥ ಬದಲಾವಣೆ, ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಕೆಲಸದಲ್ಲಿ ಇರುವಂಥವ್ರಿಗೆ, ಭಾಳ ಜನ ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡ್ತಾರೆ, ಅದು ಖಾಸಗಿ ಕೆಲಸ ಆಗ್ಬೋದು ಅಥವಾ ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರಿಗೆ ಒಂದಷ್ಟು ಒತ್ತಡಗಳು ಜಾಸ್ತಿ ಆಗುತ್ತೆ. ಕೆಲಸ ವರ್ಕ್ ಪ್ರೆಸರು, ಅಯ್ಯೋ ಏನಪ್ಪ ಮಾಡೋದು, ಕೆಲಸ ಏನೋ ಎಲ್ಲರನ್ನೂ ತೆಗಿತಾ ಇದ್ದಾರೆ, ನಾವು ಏನು ಆಗುತ್ತೋ ಅನ್ನುವಂಥ ಭಯಭೀತರಾಗಿರುವಂಥದ್ದು ಇರುತ್ತೆ. ಆದರೆ ಕೆಲಸ ಏನು ಕಳ್ಕೊಳ್ಳೋ ಅಂಥ ಸಾಧ್ಯತೆ ಇರೋದಿಲ್ಲ, ಆದರೆ ವರ್ಕ್ ಪ್ರೆಸರ್ ಜಾಸ್ತಿ ಆಗುವಂಥದ್ದು ಕಂಡುಬರುತ್ತೆ. ಒಂದಷ್ಟು ಬದಲಾವಣೆ ಅಂತ ಬಂದಾಗ ಮಾರ್ಚ್ ತಿಂಗಳಲ್ಲಿ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಬಹುದು. ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಶನಿ ಪ್ರಭಾವ ಇದ್ದಾಗಲೇ ನಾನು ಆವಾಗಲೇ ಹೇಳ್ತಾ ಇದ್ದೆ, ಒಂದಷ್ಟು ತೊಂದರೆಗಳು ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು ಇರುತ್ತೆ. ಆದರೆ ಇಲ್ಲಿ ಮೇಷರಾಶಿವರೆಗೆ ಒಂದಷ್ಟು ಒಳ್ಳೆಯದೇ ಅಂತಲೇ ಹೇಳ್ಬಹುದಾಗಿದೆ. ಯಾಕಂದರೆ ಏನಾದರೂ ವಿವಾದಾತ್ಮಕವಾಗಿರುವಂಥದ್ದು ಏನಾದರೂ ಸಮಸ್ಯೆಗಳಿದ್ದರೆ ಇದೇ 2026ರಲ್ಲಿ ನೀವು ಎಲ್ಲವೂ ಸರಿ ಮಾಡ್ಕೋಬಹುದು. ಅಕಸ್ಮಾತ್ ಏನಾದರೂ ಈಗಾಗಲೇ ಕೋರ್ಟು ಕಚೇರಿವರೆಗೂ ಅದು ಮುಗಿತಾ ಇಲ್ಲ ಅಂತ ಹೇಳಿದ್ರೆ 2029ರವರೆಗೂ ಸಮಸ್ಯೆ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದಷ್ಟು ದೀರ್ಘಕಾಲದವರೆಗೂ ಒಂದು 5 ವರ್ಷ ಪ್ರಭಾವ ಬೀರುವಂಥದ್ದು ಇರುತ್ತೆ. ಹಾಗಾಗಿ ಆದಷ್ಟು ಏನಾದರೂ ಪಿತ್ರಾರ್ಜಿತ ಆಸ್ತಿ ಭಾಗಗಳು ಮಾಡ್ಕೋಬೇಕು ಅಥವಾ ಇನ್ನಿತರ ಏನಾದರೂ ಮಾತುಕತೆ ಇದ್ರೇನು ಇದನ್ನು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಅದನ್ನು ಬಗೆಹರಿಸ್ಕೊಳ್ಳೋದು ಬಹಳ ಮುಖ್ಯವಾಗಿರುವಂಥದ್ದು ಇರುತ್ತೆ. ಮತ್ತು ಜೂನ್ 2026ರಂದು ಒಂದಷ್ಟು ಬದಲಾವಣೆಗಳನ್ನು ನಾವು ನೋಡ್ಬೋದು. ಯಾಕಂದರೆ ಜೂನ್ 1ನೇ ತಾರೀಕಿಂದ ಗುರು ಬದಲಾವಣೆ ಬೇರೆ ಆಗ್ತಾ ಇರೋದ್ರಿಂದ ಈ ಮೇಷರಾಶಿಯವರಿಗೆ ಚತುರ್ಭಾವಕ್ಕೆ ಹೋಗುವಂಥದ್ದು ಇರುತ್ತೆ. ಈಗ 3ನೇ ಮನೆಯಲ್ಲಿರೋದ್ರಿಂದ ಭಾತೃಸ್ಥಾನ, ಅಣ್ಣ ತಮ್ಮಂತರ ನಡುವೆ ಒಂದಷ್ಟು ಡಿಸ್ಟರ್ಬೆನ್ಸು, ದುಡ್ಡಿನ ವ್ಯವಹಾರದಲ್ಲಿ ತೊಂದರೆಗಳು ಈ ಥರದ್ದು ಬಂದರೆ ಈ ಗುರು ಬದಲಾವಣೆಯಿಂದ 4ನೇ ಮನೆ ವಿದ್ಯಾಸ್ಥಾನ ಅಂತ ಹೇಳ್ತೀವಿ. ನೋಡಿ, ಯಾವಾಗಲೂ ಅಷ್ಟೇ 4ನೇ ಮನೆಯಲ್ಲಿ ವಿದ್ಯಾಸ್ಥಾನದಲ್ಲಿ ಗುರು ಇತ್ತು ಅಂತ ಹೇಳಿದ್ರೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂಥದ್ದು ಏಳಿಗೆ ಇರುತ್ತೆ. ಭಾಳ ಜನ ಹೈಯರ್ ಎಜುಕೇಷನ್ಗೋಸ್ಕರ ವಿದೇಶಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಅದು ಅನುಕೂಲ ಆಗುವಂಥದ್ದು ಇರುತ್ತೆ. ಎಜುಕೇಷನ್ ಭಾಳ ಚೆನ್ನಾಗಿರುತ್ತೆ. ಇವತ್ತೆಲ್ಲ ನಾನು ಹೇಳಿದ ರೀತಿಯಲ್ಲಿ ನೋಡಿ 2025ರಲ್ಲಿ ಮಕ್ಕಳ ಎಜುಕೇಷನ್ ವಿಚಾರ ಹೇಗಿರುತ್ತೆ ಅಂತ ನಾನು ಹಿಂದೆನೂ ಹೇಳಿದ್ದೆ. ಮಕ್ಕಳಲ್ಲಿ ಸೋಂಬೇರಿತನ ಜಾಸ್ತಿ ಆಗುತ್ತೆ, ಒಂದಷ್ಟು ಕೆಟ್ಟ ಹುಡುಗರ ಜೊತೆ ಸೇರಿ ಸಮಸ್ಯೆಗಳು ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಹೌದು, ಯಾಕೆ ಅದು ಬರುತ್ತೆ ಅಂದರೆ 7.5 ಅನ್ನೋದು ಸ್ಟಾರ್ಟ್ ಆಗಿದೆ. ಆದರೆ ಈಗ 4ನೇ ಮನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಗುರು ಬದಲಾವಣೆ, ಚತುರ್ಭಾವ, ವಿದ್ಯಾಭ್ಯಾಸ ಬಹಳ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಚೆನ್ನಾಗಾಗುವಂಥದ್ದು ಇರುತ್ತೆ. ಏನಾದರೂ ಈ ಕೆಲವೊಂದು ಸ್ಕೂಲ್ಗಳು ಕಾಲೇಜಲ್ಲಿ ಓದೋ ಮಕ್ಕಳಲ್ಲಿ ಏನಾದರೂ ಸಮಸ್ಯೆಗಳಿದ್ರೇನೋ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ 2026 ಅನ್ನೋದು ಮೇಷರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು. ಒಂದಷ್ಟು ಖರ್ಚುಗಳು ಜಾಸ್ತಿ ಆಗುವಂಥದ್ದು ನಾವು ಕಾಣಬಹುದಾಗಿದೆ. ವಿವಾಹ ಶುಭ ಕಾರ್ಯಗಳು ಅನ್ನೋ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇರೋವಂಥವ್ರಿಗೆ ಬೇಗ ಕೆಲಸ ಆಗೋದಿಲ್ಲ. ಯಾಕಂದರೆ ನಮಗೆ ಯಾವಾಗಲೂ ಗುರುಬಲ ಬೇಕಾಗುತ್ತೆ. ಏನಾದರೂ ಮದುವೆ ವಿಚಾರಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಕ್ಟೋಬರ್ 31 ಮೇಲೆ ಮಾಡಿದ್ರೆ ಒಳ್ಳೆಯದು. ಅಂದರೆ ವರ್ಷದ ಕೊನೆಯ ಭಾಗದಲ್ಲಿ ಸಿಂಹರಾಶಿಗೆ ಗುರು ಬದಲಾವಣೆ ಆಗಿದ್ರೆ ಪಂಚಮ ಸ್ಥಾನಕ್ಕೆ ಬರುತ್ತೆ. ಆ ನಂತರ ಅವರಿಗೆ ಒಂದಷ್ಟು ಶುಭ ಕಾರ್ಯಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅದು ತಾತ್ಕಾಲಿಕವಾಗಿ 1-2 ತಿಂಗಳು ಫಲಗಳು ಕೊಡಬಹುದು. ಆ ನಂತರ ಏನು ಅಷ್ಟು ಫಲಗಳು ಕೊಡೋದಿಲ್ಲ. ಒಟ್ಟಾರೆ ಮೇಷರಾಶಿಯವರಿಗೆ ಒಂದಷ್ಟು ಪ್ರಾಬ್ಲಮ್ಮೇ ಅಂತ ಹೇಳ್ಬೋದು. ವಿದ್ಯಾಭ್ಯಾಸದಲ್ಲಿ ಬಿಟ್ಟರೆ
ಎಜುಕೇಷನಲ್ಲಿ ಒಂದಷ್ಟು ಒಳ್ಳೆಯ ಪ್ರಾರಂಭದಲ್ಲಿ ಒಂದಷ್ಟು ತೊಂದರೆಗಳು ಕೊಟ್ಟರೆ ಒಂದಷ್ಟು ಗುರು ಬದಲಾವಣೆ ಆದಮೇಲೆ ಒಳ್ಳೇದಿದೆ. ಆದರೆ ಎಜುಕೇಷನ್ ಬಿಟ್ಟು ಹೊರತುಪಡಿಸಿದ್ರೆ ಬಿಸ್ನೆಸ್ಸು ಅಥವಾ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಪ್ರಾಬ್ಲಮ್ ಇರುತ್ತೆ. ಸಾಲ, ಋಣ ಜಾಸ್ತಿ ಆಗೋದು, ಇನ್ವೆಸ್ಟ್ಮೆಂಟ್ ಹೊಸದಾಗಿ ಯಾವುದೂ ಮಾಡಬಾರ್ದು ಅನ್ನುವಂಥದ್ದನ್ನು ಹೇಳಬಹುದು. ಸೊ ಈ ಥರ ಒಂದಷ್ಟು ಪ್ರಾಬ್ಲಮ್ ಎದುರಾಗುವಂಥ ಸಾಧ್ಯತೆ ಇರುತ್ತೆ.